व्यासाय भवनाशाय श्रीशाय गुणराशये वृद्ध्याय शुद्धविद्याय मध्वाय च नमो नमः। सप्ताङ्गरूपाय सर्वाधिष्ठाननिधे निधे सप्ताङ्गरूपाय सर्वाधिष्ठाननिधे निधे प्रणतक्लेशनाशाय पापसारथे पूज्याय राघवेन्द्राय सत्यधर्मरताय च भजतां कल्पवृक्षाय ममतां कामधेनवे अज्ञानतिमिरच्छेदं बुद्धिसम्पत्प्रदायकम् विज्ञान विमलं शांतं विजयाख्यगुरुं भजे सिद्ध साधन विद बिंबकांबोधक पद्मवल्लभनं ವಿಜಯವತ್ಸಲವಲಿವ ಹರಿಕಥಾಮೃತಸಾರ ಗುರುಗಳ ಕರ್ಣದಿಂದ ಪಂಚ ಕೇಳುವೆ ಪರಮ ಭಗವದ್ಭಕ್ತರಿದನಾದರೆ ಕೇಳುವುದು. ಹರೇ ನಮ ಹರೇ ನಮ. ನಿನ್ನೆಯ ಜನರ ಚಿಂತನೆ, ನನ್ನ ಒಳಗಿರ್ತಕ್ಕಂತಹ ಆ ಕಮಲಗಳು ನನಗೆ ಯಾಕೆ ದರ್ಶನ ಆಗ್ತಾ ಇಲ್ಲ? ನಾನು ಇಷ್ಟು ಯಾಕಂದ್ರೆ ಶ್ಲಾಘನ ಮಾಡ್ತಾ ಇದ್ದೀನಿ, ಇಷ್ಟು ಶ್ಲಾಘಿ ಪಾಲನ ಮಾಡ್ತಾ ಇದ್ದೀನಿ, ಹರಿಕಥಾ ಅಂತ ಪಾಲನ ಮಾಡ್ತಾ ಇದ್ದೀನಿ, ನಿತ್ಯ ಜಪಗಳನ್ನು ಮಾಡ್ತಾ ಇದ್ದೀನಿ, ಲಕ್ಷ ಲಕ್ಷ ಜಪ ಆಗ್ತಾ ಇದ್ದೀನಿ, ಗುರು ಮಂತ್ರ ಮಾಡ್ಕೋತೀನಿ, ಭಜನೆ ಮಾಡ್ತೀನಿ, ಹರಿನಾಮ ಸ್ಮರಣೆ ಮಾಡ್ತೀನಿ. ಇಷ್ಟ ಆದ್ರೂ ನನಗೆ ಯಾಕೆ ಆ ದಳಗಳು ದರ್ಶನ ಆಗ್ತಾ ಇಲ್ಲ? ಒಳಗಿನ ಕಮಲ ಯಾಕೆ ದರ್ಶನ ಆಗ್ತಾ? ಬರೀ ಕಮಲ ಅಲ್ಲ, ಒಳಗಿನ ನಾಡಿಗಳು ದರ್ಶನ ಆಗುತ್ತೆ. ಒಳಗೆ ಭೋಜನ ಕೂತಂತ ಆ ಬ್ರಾಹ್ಮಣರ ದರ್ಶನ ಆಗುತ್ತೆ. ಬ್ರಾಹ್ಮಣ ದಂಪತ್ರ ದರ್ಶನ ಆಗುತ್ತೆ ಭೋಜನ ಕೂತ. ಇವೆಲ್ಲ ಯಾಕೆ ಆಗ್ತಾ ಇಲ್ಲ? ನಾವೆಲ್ಲ ಆ ಒಂದು ಯಾವುದು ಆ ಚಿಂತನೆಯನ್ನ ಬರೀ ಪುಸ್ತಕದಾಗ ನೋಡಿ ಕಲ್ತ್ಕೊಂಡಿವಿ ಹೊರತು ಅನುಭವದ ಜ್ಞಾನ ಬರ್ತಾ ಇಲ್ಲಲ್ಲ ಅಂತ. ಇದು ವಸ್ತುಸ್ಥಿತಿ. ನಾನು ಏನಪ್ಪ ಅಂದ್ರೆ ಪ್ರತಿಯೊಬ್ಬ ಸಾಧಕ ಪರಮಾತ್ಮ ನಿವೇದನೆ ಮಾಡ್ಕೊಂಡು ಪರಮಾತ್ಮಗೆ ಕೇಳಬೇಕು, ಬೇಡಿದ್ರೆ ನೋಡೇನು ಬೇಡಬೇಕು ಅಂತ ಹೇಳ್ತಿದ್ದ. ಸ್ವಾಮಿ ನಿನ್ನ ಇರುವು ತೋರಿಸ್ಕೊಡು, ಸ್ವಾಮಿ ನಿನ್ನ ರೂಪ ನೋಡ್ಬೇಕು, ನೀನ್ ಯಾವ ರೂಪದಲ್ಲಿ ಇದ್ದೆ, ನಾನು ಎಲ್ಲಿದ್ದೀನಿ, ನಾನು ಯಾರು ಅಂತ ದಾಸ ಹೇಳ್ತಾ ಇದ್ರು. ಇಷ್ಟೆಲ್ಲ ಕಮಲಗಳಿವೆ ಒಳಗೆ, 72,000 ನಾಡಿಗಳಿವೆ. ಅಲ್ಲೇನಪ್ಪ ಅಂದ್ರ ಉದರದಲ್ಲಿ ನಿನ್ನ ರೂಪ, ಹೃದಯದಲ್ಲಿ ನಿನ್ನ ರೂಪ, ಒಂದೊಂದು ದಳದಲ್ಲಿ ಒಂದೊಂದು ಭಗವಂತ, ಒಂದೊಂದು ಚಕ್ರದೊಳಗ ನಿನ್ನ ಅನಂತ ರೂಪ ಗುಣಗಳು. ಇವೆಲ್ಲವನ್ನ ನನಗೆ ನೋಡ್ತಕ್ಕಂಥ ಭಾಗ್ಯ ಕೊಡು ನೀನು ಅಂತ ಅನನ್ಯ ಗತಿಗನಾಗಿ ಅಂಜಲಿಬದ್ಧನಾಗಿ ನಾನು ಸತತ ಚಿಂತನೆ, ಅನನ್ಯ ಚಿಂತೆಯಂತೋ ಮಾಂ ಯೋಜನಾ ಪರ್ಯೋಪಾಸೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ಮೋಹಮ್ಯಂ ಅಂತ ಹೇಳ್ತೀವಲ್ಲ, ಅದರಂತೆ ನಾವು ಎಷ್ಟು ಪ್ರಮಾಣ ಪರಮಾತ್ಮಲ್ಲಿ ಪ್ರಾರ್ಥನಾ ಮಾಡ್ಕೊಂಡಿವಿ, ಕೇಳ್ಕೊಂಡಿವಿ. ಆತ್ಮಾವಲೋಕನ ಮಾಡ್ಕೊಂಡು ಆತ್ಮಾವಲೋಕದಿಂದ ನನಗೆ ನನ್ನ ಯೋಗ್ಯತೆ ಏನು ಅಂತ ಗೊತ್ತಾಗ್ತದೆ. ನಾನು ಇನ್ನು ಯಾವ ಮಟ್ಟಕ್ಕಿದ್ದೀನಿ, ನಾನು ಏನಪ್ಪ ಅಂದ್ರೆ ಇನ್ನು ಎಷ್ಟು ಪ್ರಮಾಣ ಆಗಬೇಕು. ಅದಕ್ಕೆ 18 ಬೆತ್ತಲುಗಳು ಅಂತ ಬರ್ತದೆ. ಒಂದು ಜೀವ, ಇನ್ನೊಂದು ಬಿಂದು. ಆ ಎರಡು ನಡುವೆ 16 ಷೋಡಶ ಕಳಾರೂಪ, ಪುರುಷೋತ್ತಮ ರೂಪ ನನ್ನ ಒಳಗೆ ಅದ ಎಂಬುದನ್ನ ನಾನು ನೋಡ್ಲಿಕ್ಕೆ 16 ಬೆತ್ತಲು ಹತ್ತಿವೆ. ಇದನ್ನ ಏನಪ್ಪ ಅಂದ್ರೆ ನಾವು ಎಷ್ಟು ಪ್ರಮಾಣ ತಿಳ್ಕೊಂಡಿದ್ದೀವಿ. ಚಕ್ರಾಬ್ಜ ಮಂಡಲ
ಬಹಳ ದೊಡ್ಡ ವಿಸ್ತಾರವಾದ ಬ್ರಹ್ಮಾಂಡ ಅದ್ರೊಳಗೆ ಅಲ್ಲಿಗೆ. ನಾನು ಎಲ್ಲೋ ಮೂಲೆ ಕುತ್ಕೊಂಡು ಒಂದ್ ಹನಿ ನೀರು ಗುಡ್ಡಿ ಸ್ನಾನ ಮಾಡ್ದಂಗೆ ಮಾಡಿ ನಾ ಸಮುದ್ರ ಸ್ನಾನ ಮಾಡೀನಿ ಅಂತ ಹೇಳ್ತೀನಿ. ಕಡೆಗೆ ನನಗೇನಪ್ಪ ಅಂದ್ರೆ ಒಂದು ಸಂತೋಷ ಹೇಳ್ಬೇಕಂದ್ರೆ ಸಮುದ್ರ ತನಕ ಹೋಗಿ ಆ ನೀರನ್ನ ಪ್ರೋಕ್ಷಣರ ಮಾಡ್ಕೊಂಬರೋಣ. ಸಂಸಾರ ಸಮುದ್ರ ಅಂತದ, ಈ ಸಂಸಾರ ಸಮುದ್ರ ನಾನು ಬಂದೀನಿ ಅಂತಂದ್ರೆ ಆ ಸಮುದ್ರ ಇದು ನನಗೆ ಯಾಕೆ ಬರ್ತಾ ಇಲ್ಲ? ಆ ದೊಡ್ಡ ಸಂಸಾರದ ಮುಳುವದಲ್ಲಿ ಮುಳುವು, ಈ ಮುಳುವಿನಲ್ಲಿ ಏನಪ್ಪಾ ಅಂದ್ರೆ ನಾನು ಬಿದ್ದಿದ್ದೀನಲ್ಲ, ನನ್ನನ್ನ ಯಾಕೆ ಒಳಗ್ ಹೋಗ್ತಾ ಇಲ್ಲ ನಾನು? ಅದಕ್ಕೆ ಮಹಾಭಾರತ ಒಳಗೆ ಬರ್ತದ ಮಾತು, ಕಾಳಿಂಗ ಮರ್ಧನ ಹರಿ ಕುಣಿದ ಕುಣಿದ ನಮ್ಮ ಕುಣಿದ, ಕಾಳಿಂಗನ ಮೆಟ್ಟಿ ಹರಿ ಕುಣಿದ. ಈ ಸರ್ಪಗಳು ಏನವಲ್ಲವು, ಈ ಸರ್ಪ ರಾಹು, ಇವು ನಮ್ಮ ಸಂಸಾರದೊಳಗೆ ಆ ದೊಡ್ಡ ಸಮುದ್ರದೊಳಗೆ ಆ ಕಾಳಿಂಗ ಸರ್ಪ ಕುತ್ಕೊಂಡಿತ್ತು. ಅಲ್ಲಿ ಯಾರು ಬರ್ಲಾರ್ದಾಗ ಆಗ್ತಿತ್ತು. ಯಾರಾದ್ರೂ ಬಂದ್ರೆ ಅದ್ರಲ್ಲಿ ಬಿದ್ದೋಗಿ ಬಿಡ್ತಿದ್ರು, ಸತ್ತೋಗಿ ಬಿಡ್ತು. ಅದ್ರಂಗ ನಮ್ಮ ಸಾಧನಾಕ ಇಲ್ಲಂತ ಆಗ್ಬಿಟ್ಟது. ನಾವು ಬರೋದು ಬೀಳೋದು ಹೋಗೋದು, ಬರೋದು ಬೀಳೋದು ಹೋಗೋದಾಗ್ತು. ಪುನರ್ಪಿ ಜನ ನಮ್ಮನ್ನಂಗ ಸಂಸಾರ ಬೀಳ್ಬೇಕು, ಮತ್ತೆ ಹುಟ್ಟು ಅನ್ಬೇಕು, ಮತ್ತೆ ಸಾಯ್ಬೇಕು, ಮತ್ತೆ ಬೆಳಬೇಕು, ಮತ್ತೆ ಸಾಯ್ಬೇಕು. ಹಿಂಗಾಯ್ತು. ಅದು ಬಿಡಬೇಕಾದ್ರೆ ಕೃಷ್ಣನ ಜನನ ಆಗ್ಬೇಕು ಅಂತ ನೀನು ಹೇಳ್ತೀರ. ಕೃಷ್ಣ ಬರಬೇಕು. ಕೃಷ್ಣ ಅಂದ್ರೆ ಜ್ಞಾನ. ಆಕರ್ಷಣೀಯ ಶಕ್ತಿ ಆ ಜ್ಞಾನಕ್ಕದ ಪರಮಾತ್ಮನ ಕಟ್ಟು ವರವ ಕಟ್ಟು ಬಿಡಿಸುವ ಕಿಟ್ಟಿನಿವನಲ್ಲ ಕಾಮದ ಕೊಟ್ಟು ಸಲುವನು ಅಂತ. ಯಾರದು? ಸ್ವಲ್ಪ ಆಫ್ ಮಾಡ್ರಿ. ಆ ರೀತಿ ಸಂಸಾರ ದೊಡ್ಡ ಮಡುವಿನೆಲ್ಲ ಅಂತಿದ್ದೀನಿ. ಅದನ್ನ ತೆಗೆದು ಯಾವ್ದು ಕಾಳಿಂಗನ ತೆಗೆದು ರಮಣಕ ದೀಪಕ್ಕೆ ಏನಪ್ಪಾ ಅಂದ್ರೆ ಹಾಕ್ತಾನ. ರಮಣತ್ವ ಮಾಡೋದು ಯಾರು? ಪರಮಾತ್ಮ. ಈಗ ನನಗೆ ಇದನ್ನ ಕಟ್ಟಿ ಹಾಕಲ್ದು ಯಾವ್ದಂದ್ರ, ಕಟ್ಟಿ ಹಾಕ್ಲಿಕ್ಕೆ ಆಗೋದಿಲ್ಲ ಅಂತಂದದ್ದು ಯಾವುದು ಅಂದ್ರೆ ಮೋಹ ಮತ್ತು ಅಪೇಕ್ಷೆ, ಅಹಂ ಮಮತೆ ಅನ್ನಲ್ಲ. ಇವೆರಡು ನನ್ನನ್ನ ಏನ್ ಮಾಡ್ತೇವೆ? ಕಟ್ಟಿ ಹಾಕ್ತವೆ. ಭಗವಂತನ ಕಟ್ಟಿ ಹಾಕ್ಲಿಕ್ಕೆ ನನಗೆ ಆಗ್ತಾ ಇಲ್ಲ. ಅದು ಸಂಸಾರಗಳು ನಾನು ಬಂದು ಬಿದ್ದುಬಿಟ್ಟಿದ್ದೀನಿ, ನಾನು ಮುಂದೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಅನ್ನೋ ಒಂದು ಚಿಂತನೆ ನನಗೆ ಬರ್ತಾ ಇದೆ. ಅಲ್ಲಿ ಮೆಟ್ಟಬೇಕು ಅಂದ್ರೆ ಆ ವಿಷವನ್ನ, ಆ ವಿಷ ಯಾವುದು? ವಿಷಯದ ವಿಷ ಅಂತ. ವಿಷಯ ಭೋಗಗಳ ಉಪಾಸನೆ ನಾನು ಬಹಳದ. ಪ್ರತಿ ಒಂದು ಜೀವಿ ಏನ್ ಕರ್ಮ ಮಾಡ್ತದೆ ಎಲ್ಲದಕ್ಕ ಭಗವತ್ ಪೂಜಾ ಅನ್ನೋ ಭಾವ ನನ್ನಲ್ಲಿ ಪ್ರಕಟ ಆಗ್ಬೇಕು. ಅದು ನನ್ನ ಸ್ವಂತಕ್ಕೆ ಅಂತ ಬಳಸ್ಕೊಂಡೆ ವಿಷಯ ಭೋಗಗಳ ಅಪೇಕ್ಷೆ ಬಂದಿತ್ತು ಅಂದ್ರೆ ಆ ವಿಷಯದ ವಿಷವನ್ನ ತೆಗಿಲಕ್ಕೆ ಆ ಸರ್ಪನ ತಗೊಂಡ ಪರಮಾತ್ಮ ಆ ಯಾವುದು ಆ ಸಮುದ್ರ ಮಥನ ಮಾಡಿದ ಪರಮಾತ್ಮ. ಆ ವಾಸುಕಿಯನ್ನ ಕರ್ಕೊಂಬಂದ. ಆ ತ್ರಿಕೂಟ ಪರ್ವತ ಅಂದ್ರೆ ನಮ್ಮ ದೇಹ ತಂದಿಟ್ಟುಕೊಟ್ಟ. ಈ ದೇಹದನ್ನ ಸಮುದ್ರದಲ್ಲಿ ಹಾಕಿದ, ತಾನು ಕೂರುಬನಾಗಿ ಬುಡುಕಿಟ್ಕೊಂಡ, ಅಶೀತನಾಗಿ ಏನಪ್ಪ ಅಂದ್ರೆ ಮೇಲೆ ಗಟ್ಟಿಗೆ ಜುಟ್ಟ ಹಿಡ್ಕೊಂಡ. ಅದಕ್ಕೆ ಜುಟ್ಟ ಶಿಖ ಯಾಕೆ ಹಿಡ್ಕೋಬೇಕು ಅಂದ್ರೆ ಅಲ್ಲಿ ಪರಮಾತ್ಮನ ಹಸ್ತ ಆ ಶಿಖದ ಮೇಲೆ ಕುತ್ಕೊಂಡು. ಹೆಣ್ಮಕ್ಳಿಗೆ ಶಿಖ ಇದ್ದಾರೆ, ನೋ ಡೌಟ್. ಆದ್ರೆ ಗಂಡಸ್ ಮಕ್ಕಳಿಗೆ ಶಿಖ ಬಿಡೋದಿಲ್ಲ, ಅದಕ್ಕೆ ಸಾಧನ ಆಗ್ತಾ ಇಲ್ಲ. ನಾನು ಉಳಿ ಬಿಡ್ತಾ ಇದ್ದೀನಿ. ಶಿಖ ಇತ್ತು ಅಂದ್ರೆ ಪರಮಾತ್ಮ ಅದನ್ನ ಎರಡು ಕೈಲಿಂದ ಹಿಡ್ಕೊಂಡಿರ್ತಾನ. ತಾನು ಇನ್ನೆರಡು ಕೈಯಿಂದ ಏನ್ ಮಾಡ್ತಾನ ಅಂದ್ರೆ ಆ ಸಮುದ್ರ ಮಥವನ್ನ ಆಡಿಸ್ತಾನೆ, ಮಂಥನ ಮಾಡ್ತಾನೆ. ಅದೇ ವಿಷಯದ ಚಿಂತನೆ ಅಪ್ಪ ಅಂದ್ರೆ ನನ್ನ ಇದ್ರೊಳಗೆ ಯಾವುದು ವಿಧಿ ಮತ್ತು ನಿಷೇಧ ದ್ವಂದ್ವ ಕ್ರಿಯೆಗಳು ಈ ದೇಹದಿಂದ ಆಗ್ತಕ್ಕಂಥ ಕಾರ್ಯ ಆಗ್ತದೆ.
ನಾನು ನನ್ನದು ಅಂತ ಒಂದ್ ಕಡೆ ಜಗ್ತದೆ. ಇದು ಎಲ್ಲಿ ಬಂತು ಅಂದ್ರೆ, ಆ ದೈತ್ಯರು ನಾವ್ಯಾಕೆ ಬಾಲ ಹಿಡ್ಕೋಬೇಕು, ನಾವು ಇಟ್ಕೊಂಡ್ರು. ನಾನು ನಂದು ಅಹಂಕಾರ ಮಮಕಾರ ದೇಹದ ಅಭಿಮಾನ, ಆ ಅಭಿಮಾನದ ವಿಶೇಷವಾಗಿ ಇರ್ತಕ್ಕಂಥ ಚಿಂತನೆ ಏನಪ್ಪಾ ಅಂದ್ರೆ ನಮಗ ದುಃಖ ಕೊಡ್ತದೆ. ಅದಕ್ಕಾಗಿ ಅಲ್ಲೇ ವಿಷ ಬಂತು. ಪರಮಾತ್ಮ ಶರಣಾದ, ಕೂರ್ಮನಾಗಿ ನನ್ನ ಹಿಡ್ತಾ ಇದ್ದಾನೆ, ವರಾಹನಾಗಿ ಎತ್ತಿ ಹಿಡಿತಾ ಇದ್ದಾನೆ. ಪರಮಾತ್ಮನ ಚಿಂತನೆ ಬರಬೇಕು. ಎರಡು ವಿಷಯದ ಚಿಂತನೆ ಬರ್ತದೆ ನಮ್ಮಲ್ಲಿ. ಆ ಎರಡು ಉಸಿರು ಒಂದೊಳಗು ಒಂದು ಹೋಗ್ದಂಗ ಅಲ್ಲಿ ಮನಸ್ಸಿನಾಗ ಇದಕ್ಕೇನಪ್ಪ ಅಂದ್ರೆ 18 ವಿಶ್ವ 18 ಮುಖದಿಂದ ಇದ್ದಾನ ಅಂತ ಹೇಳ್ತೀವಿ ನಾವು. ಮನುಷ್ಯ ಮುಖದಿಂದ 9 ಮುಖ ಏನಪ್ಪ ಆ ದೈವಿ ರೂಪ, ಅಶ್ರೀ ರೂಪ, 9 ಮುಖ ಏನಪ್ಪ ಸುರೂಪ, ದೈವಾರೂಪ. ಈ ರೀತಿ 18 ಮುಖದಿಂದ ಇದ್ದು ನನಗೊಂದ್ಸಲ ಈ ಕಡೆ ಒಂದ್ಸಲ ಈ ಕಡೆ ಜಗ್ತಾರೆ, ಈ ಕಡೆ ದೈತ್ಯರು ಜಗ್ತಾರೆ, ದೇವತೆ ಹೇಳ್ತಾರೆ. ಹಿಂಗಾಗಿ ನನ್ನ ಘರ್ಷಣೆಯಿಂದ, ಮನಸ್ಸಿನ ಘರ್ಷಣೆಯಿಂದ ಅದು ಒಳಗಿನ ಸಂಸಾರ ಒಳಗಿತ್ತಂತಹ ವಿಷ ಎಲ್ಲ ಇದು ವಿಶೇಷವಾಗಿ ನಾನು ಈ ರೀತಿ ಉಪಾಸನೆ ಮಾಡ್ಕೊಂಡಂತೆ ಆ ವಿಷಯದ ಆ ವಿಷ ಹೋಯ್ತು ಅಂದ್ರೆ ಅದು ರುದ್ರದೇವರು ಕುಡಿದಾಗ, ಅಲ್ಲಿ ವಾಯುದೇವರು ಕುಡಿದಾಗ ಇಲ್ಲೇ ಒಂದು ಸೂಕ್ಷ್ಮ ವಿಚಾರ ಒಂದು ಸ್ವಲ್ಪ ತಗೋಬೇಕಾಗ್ತದೆ. ಯಾಕಂದ್ರೆ ಕುಡಿದ್ದು ವಾಯುದೇವರು, ಆದ್ರೆ ವಾಯುದೇವರಿಗೆ ಕುಡ್ಲಕ್ಕೆ ಕೊಟ್ಟದ್ದು ರುದ್ರದೇವರು. ಇದು ರಹಸ್ಯ. ಆ ಕೈಯೊಳಗೆ ಶಂಖ ಹಿಡ್ಕೊಂಡು ರುದ್ರ ತಗೋತಾನೆ. ಯಾಕಂದ್ರ ಇದು ಪಂಚಭೌತಿಕ ಶರೀರ. ಈ ಪಂಚಭೌತಿಕ ಶರೀರಕ್ಕೆ ಅಜ್ಞಾನ ರುದ್ರ. ಆ ಎಲ್ಲ ವಿಷಯಗಳು ಬರೋದೆಲ್ಲರೂ ರುದ್ರದೇವರ ಪಂಚಭೂತ ಶರೀರಕ್ಕೆ ಬರ್ತದೆ ಹೊರತು ಆ ಲಿಂಗ ಶರೀರಕ್ಕೆ ಬರೋದಿಲ್ಲ. ವಿಜಯ ಭೋಗನ ಉಪಾಸನೆ ಅನಿರ್ಧ ಶರೀರಕ್ಕೆ ಬರೋದಿಲ್ಲ. ಸ್ಥೂಲ ಶರೀರ ಇದ್ರೆ ಮಾತ್ರ ವಿಷಯ ಹೋಗ ಬರ್ತದೆ ನನಗೆ. ನಾನು ನನ್ನದಂತ ನನ್ನ ಅಧಿಕಾರ, ನನ್ನ ಸಂಪತ್ತು, ನನ್ನ ಸೌಂದರ್ಯ, ನನ್ನ ಶೀಲ, ನನ್ನ ರೋಗ, ನನ್ನ ಭೋಗ ಇವೆಲ್ಲವೂ ಈ ಸ್ಥೂಲ ಶರೀರಕ್ಕೆ ಬರ್ತದೆ. ಇದಕ್ಕೆ ಅಭಿಮಾನಿ ರುದ್ರ. ಅದಕ್ಕೆ ಇದಕ್ಕೆ ಬಂದಿದ್ದೆಲ್ಲ ರುದ್ರಾಂತರ್ಗತ ಸಂಕರ್ಷಣ ಕೊಡಬೇಕು. ಆ ಸಂಕರ್ಷಣ ಮಗನಾಗಿರ್ತಕ್ಕಂಥ ನಮ್ಮ ವಾಯುದೇವರು ಗಂಟಲ್ಲಿ ಕುತ್ಕೊಂಡಿರ್ತಾನೆ. ರುದ್ರದೇವರಿಗೆ ಕೊಟ್ಟಂತ ತಮ್ಮ ದೇಹದಿಂದ ಮುಖದಿಂದ ಕೊಟ್ಟಂತ ವಿಷವನ್ನ ಗಂಟಲಲ್ಲಿರ್ತಕ್ಕಂಥ ಮುಖ್ಯ ಪ್ರಾಣಗಳಲ್ಲಿ ಸ್ವೀಕಾರ ಮಾಡ್ತಾರೆ. ಕೆಲವು ವಿಚಾರ ಅಲ್ಲಿವರೆಗೆ ವಿಚಾರ ಅಂದ್ರೆ ಯಾರು ಈ ಉಪಾಸನೆಯನ್ನ ಮಾಡ್ಕೊಂಡು ಹೋಗ್ತಾರೆ ಅವ್ರಿಗೆ ಏನಾಗ್ತದೆ, ಅಲ್ಲೇ ತೈಜಸ ನಾಮ ಪರಮಾತ್ಮ ನಮಗ ಒಳಗಿನ ಏನಪ್ಪ ದೈತ್ಯಮಾನ ಇರ್ತಕ್ಕಂಥ ಬೆಳಕಿನ ಪುಂಜವನ್ನ ತೋರಿಸ್ತಾ ಹೋಗ್ತಾನೆ. ಬೆಳಕು ಬರಬೇಕು ಒಳಗಡೆ. ಜ್ಯೋತಿ ಸ್ವರೂಪರಾಗಿರ್ತಕ್ಕಂಥ ಪರಮಾತ್ಮನ ಚಿಂತನೆಯನ್ನೊಳಗೆ ಬರಬೇಕಂತ ಈ ಮಂಥನ ಆಗ್ಬೇಕು. ಮಂಥನ ಅಂದ್ರೆ ಹೆಂಗಾಗ್ಬೇಕು? ಒಂದ್ಸಲ ಗೌರವ ಬರ್ತದೆ, ಒಂದ್ಸಲ ಅಗೌರವ ಬರ್ತದೆ. ಮಾನ ಅಪಮಾನ, ನೋವು, ನಲಿವು, ಸುಖ, ದುಃಖ. ಮನೆಗೆ ನನ್ನ ಹೆಂಡತಿನ ಬೈತಾಳ, ನನ್ನ ಗಂಡನ ಬೈತಾನೆ, ನನ್ನ ಮಕ್ಕಳು ಅಪಮಾನ ಮಾಡ್ತಾನೆ, ನನ್ನ ಬಂಧುಗಳಿಗೆ ಅಪಮಾನ ಮಾಡುತ್ತಾರೆ, ನನ್ನ ಬೇರೆಯವ್ರು ಹೊಗಳ್ತಾರೆ. ಹೊಗಳ ಗುಂಪ ಬೇರೆ, ತೆಳ ಗುಂಪ ಬೇರೆ. ಇವೇನಪ್ಪ ಅಂದ್ರೆ ಆ ಸಮುದ್ರ ಮಥನಕ್ಕೆ ಬೇಕಾದಂತ ಕ್ರಿಯೆಗಳ ನಡೀತಾವ. ಈ ಕ್ರಿಯೆಯಿಂದ ನಾನು ಅಸ್ವತಂತ್ರ ಎಂಬ ಜ್ಞಾನ ಜೀವಿ ಹುಟ್ಟಬೇಕು. ಆ ಜ್ಞಾನ ಅಸ್ವತಂತ್ರ ಹುಟ್ಟೋದೇ ಕೃಷ್ಣ ಹುಟ್ಟಿದಾನೆ. ಯಾವಾಗ ಈ ಜ್ಞಾನ ನನ್ನೊಳಗೆ ಹುಟ್ಟಿತು ಅಂದ್ರೆ ಜೊತೆಗೆ ಅವ್ರ ಮಾವ ಕಂಸನ ಬಂದ್ಬಿಟ್ಟಲ್ಲ. ಬಂದ ತಕ್ಷಣ ಆತ ಹಾಕದ್ ಏನ್ ಕೆಲಸ ಅಂದ್ರೆ ಆ ಭೃಗು ಋಷಿಗಳ ಒಳಗೆ ತಾನು ಕುತ್ಕೊಂಡು ಆ ಭೃಗು ಅಂದ್ರೆ ಜ್ಞಾನ ಅದನ್ನ ಕಟ್ಟಿ ಹಾಕ್ಬಿಡ್ತಾನೆ. ಅದು ಹೊರಗಡೆ ಬೀಳೋದಲ್ಲ. ಕಂಸ ಛೇದ ಆಗಲ್ಲಿವರೆಗೂ ಜ್ಞಾನ ಪ್ರಕಟ ಆಗದೆ ಬಂಧನದಿಂದ ನಾನು ಬಿಡುಗಡೆ ಆಗ್ಬೇಕಾಗದೆ. ಕಂಸ ತೀರ್ಕೊಂಡ ನಂತರ, ಕಂಸನ ಕೃಷ್ಣ ಹೊಡೆದ ನಂತರ ಒಳಗೆ ಬಂದ. ಅಂದ್ರೆ ಈ ಒಳಗೆ ಸ್ವರೂಪದಲ್ಲಿರ್ತಕ್ಕಂತಹ ಜೀವಿ ಮತ್ತು ಬಿಂಬ ಅವರಿಬ್ಬರು ಹೊರಗೆ ಬರಬೇಕು. ಜೈಲಿನಲ್ಲಿ ಇದ್ದಾರೆ ನನ್ನ ಸ್ವರೂಪ ದೇಹದೊಳಗೆ, ಅವ್ರು ಹೊರಗಡೆ ಬರಬೇಕಾದ್ರೆ ಆ ಕೃಷ್ಣ ಹುಟ್ಟಿದ್ದ. ಕೃಷ್ಣ ಹುಟ್ಟಿದ
ದೇವಕ್ಕೆ ಮಗನಾಗಿರ್ತಕ್ಕಂತಹ ಕೃಷ್ಣ ಆ ಜ್ಞಾನ ಹುಟ್ಟಿತು, ಅನಿರುದ್ಧ ಶರೀರದಲ್ಲಿ ಕುತ್ಕೊಂಡು ಆ ಕಂಸನ ಅಸುರರನ್ನೆಲ್ಲ ಸಂಹಾರ ಮಾಡಿ ಮುಂದೆ ಬರ್ತಕ್ಕಂಥ ಪ್ರತಿಯೊಬ್ಬ ದೈತ್ಯರನ್ನು ಸಂಹಾರ ಮಾಡಿ ತಾನೇನಾಗ್ತಾನೆ, ಕೃಷ್ಣನ್ನ ಇದು ಕಂಸನ ಛೇದ ಮಾಡ್ತಾನೆ ನಾನು. ಇದು ಭಾಗವತದಲ್ಲಿ ಬರ್ತಕ್ಕಂತಹ ಕಥೆ. ಗೋಕುಲಕ್ಕೆ ಬಂದ, ಬೃಂದಾವನದಿಂದ ಗೋಕುಲಕ್ಕೆ ಬಂದ, ಮಥುರಾದಿಂದ ಗೋಕುಲಕ್ಕೆ ಬಂದ, ಬೃಂದಾವನದಿಂದ ಗೋಕುಲಕ್ಕೆ ಬಂದ, ಗೋಕುಲದಿಂದ ಮಥುರಾಕ್ಕೆ ಬಂದ, ಬಿಲ್ಲು ಹಬ್ಬದ ಚಿಂತನೆ ಇಟ್ಟುಕೊಂಡ. ಈ ರೀತಿ ನನ್ನ ಜೀವನದೊಳಗ ಒಂದು ಬಿಟ್ಟು ಇನ್ನೊಂದು ಕಡೆ ಬರಬೇಕಂದ್ರೆ ಗೋಕುಲದಲ್ಲಿ ಹಾಲು ಮೊಸರು ಬೆಣ್ಣೆ ತುಪ್ಪ ಎಲ್ಲ ಸಂಬರ್ತದೆ. ಒಂದು ವಿಶೇಷ ಹೇಳ್ಬೇಕಂದ್ರೆ ಹಾಲು ಧರ್ಮ, ಮೊಸರು ಅರ್ಥ, ಬೆಣ್ಣೆ ಕಾಮ, ತುಪ್ಪ ಮೋಕ್ಷ ಅಂತ ಚತುರ್ವಿಧ ಪುರುಷಾರ್ಥಗಳು ಆ ಗೋಕುಲದಲ್ಲಿ ಇರ್ತವೆ. ಅದ್ರಂಗ ನನ್ನ ದೇಹದಲ್ಲಿರ್ತಕ್ಕಂಥ ಅನಿರುದ್ಧ ಶರೀರದಲ್ಲಿರ್ತಕ್ಕಂಥ ಎಲ್ಲ ದೇವತೆಗಳು ಧರ್ಮಾರ್ಥ ಕಾಮ ಮೋಕ್ಷ ಚಿಂತನೆ ಇಟ್ಕೊಂಡಂತ ಗೋಕುಲ ಇದಾದ. ಈ ಗೋಕುಲ ಆಗ್ಬೇಕು. ಈ ಗೋಕುಲದೊಳಗ ಅದೇ ಗೋಕುಲದೊಳಗ ದೈತ್ಯರನ್ನ ಕಂಸ ಕಳಿಸ್ತಾನ. ಯಾರನ್ನ? ಪೂತನಿನೇ ಕಳಿಸ್ದ, ಶತಕಾಸುರನ್ ಕಳಿಸ್ದ, ಗರ್ದಾಸುರನ್ ಕಳಿಸ್ದ, ಬಕನ್ನ ಕಳಿಸಿದ, ಪುನಃವಸ್ತನ ಕಳಿಸ್ದ. ಎಷ್ಟು ಜನ ದೈತ್ಯರು ಬಂದ್ರು ಎಲ್ಲ ಆ ಕೃಷ್ಣನ ಚಿಂತನೆಯಿಂದ ಎಲ್ಲರೂ ಸಂಹಾರ ಆಗ್ತದೆ. ಅದಂಗೆ ಇಲ್ಲೇ ಕರಿಷ್ಯತೆ ಆಕರ್ಷಣೆ ಆಗ್ತಕ್ಕಂಥ ಕೃಷ್ಣನ ಗುಣ ಆ ಧರ್ಮ ನನ್ನಲ್ಲಿ ಪ್ರಕಟ ಆದಂಗೆಲ್ಲ ಆ ಕಂಸ ಕಳಿಸ್ತಕ್ಕಂತಹ ಅಜ್ಞಾನಕ್ಕೆ ನಮ್ಮ ಜೀವನದಲ್ಲಿ ಆಗ್ತಕ್ಕಂತಹ ಆ ದೈತ್ಯರನ್ನೆಲ್ಲರನ್ನು ಸಂಹಾರ ಮಾಡ್ತಕ್ಕಂತಹ ವಿಲ್ ಪವರ್, ದಿ ಶಕ್ತಿ ನಮ್ಮಲ್ಲಿ ಪ್ರಕಟ. ಇಲ್ಲಿ ನಮ್ಗೆ ಚರ್ಚೆ ಮಾಡ್ಕೊಳಕ್, ಪರಮಾತ್ಮನ ಚಿಂತನೆ ಮಾಡ್ಕೊಳಕ್ಕ ಹೆಂಡತಿಗೆ ಜ್ಞಾನ ಬಂದಿತ್ತಂದ್ರೆ ಗಂಡ ವಿನತದಿಂದ ಕೇಳ್ಕೊಂಡು ಹೋಗ್ಬೇಕು. ಇದು ಹೆಂಗಾಗಿ ಹೆಂಗ್ ಬರ್ತದೆ ಚರ್ಚೆ ಮಾಡ್ಲಿಕ್ಕಾಗಿ, ಚಿಂತನಕ್ಕಾಗಿ. ಇದನ್ನ ಶ್ವೇತಾಸುರ ಉಪನಿಷತ್ನಲ್ಲಿ 4 ಜನ ಕುತ್ಕೊಂಡು ಪರಮಾತ್ಮನು ವಿಭೂತಿ ರೂಪ ಚಿಂತನೆ ಮಾಡ್ದಂಗ ಗಂಡ ಹೆಂಡತಿ, ಅತ್ತೆ ಮಾವ, ಅಣ್ಣ ತಮ್ಮ ತಂಗಿ, ಈ ಎಲ್ಲ ಬಂಧುವರು ಇವೆಲ್ಲ ಪರಮಾತ್ಮನ ಪರಿಕಲ್ಪನೆಯನ್ನ ಚಿಂತನೆ ಮಾಡ್ಲಕ್ ಕೊಟ್ಟಿದ ಪರಮಾತ್ಮನ ಭಾವನೆ ಬಂದಾಗ ಪರಸ್ಪರ ಕ್ರೋಧ ಹೋಗ್ತದೆ. ಅವಾಗ ಅಲ್ಲಿ ಬರೋದು ಅಕ್ರೂರ ಅಂತ ಬರ್ತದೆ. ಅನಿರುದ್ಧನಿಂದ ಸ್ಥೂಲಕ್ಕೆ ಬರಬೇಕಾಗಿ, ಸ್ಥೂಲಕ್ಕೆ ಬಂದಾಗ ಆ ಒಳಗಡೆ ಇರ್ತಕ್ಕಂಥ ನವದ್ವಾರದಲ್ಲಿರ್ತಕ್ಕಂಥ ಕವಲಯ ಪೀಡ ಎಂಬ ದೈತ್ಯ ಇದ್ದಾರೆ, ಅವರು ಕೆಳಗಡೆ ಕುತ್ಕೊಂಡಿದ್ದಾರೆ. ಎಲ್ಲೇ ಗುದ ಉಪಸ್ಥದಲ್ಲಿ ಏನಪ್ಪಾ ಅಂದ್ರೆ ಒಳಗಡೆ ಹೋಗ್ಬೇಕಾದ್ರೆ, ವೈಕುಂಠಕ್ಕೆ ಹೋಗ್ಬೇಕು, ಬಿಲ್ಲು ವಿದ್ಯೆ ಕಳಿಸ್ಬೇಕಾದ್ರೆ ಆ ದೈತ್ಯರನ್ನ ಸಂಹಾರ ಮಾಡ್ಬೇಕಾದ್ರೆ ಯಾರು ಆ ಕುವೈಲ ಪೀಡ ಅಂತ ಕೃಷ್ಣನ್ ಕರ್ಕೊಂಬರಕು ಬಿಲ್ಲು ವಿದ್ಯಾಕಂತ ಒಳಗಿನಕ್ಕ ಹಬ್ಬಕ್ಕ ಕ್ರೂರ ಅಕ್ರೂರ ಅಂತ 2 ಶಬ್ದ ನೆನ್ಪಿಟ್ಟಬೇಕು ನಾವು. ಅಕ್ರೂರನ್ನೇ ಕಳಿಸ್ತಾನ. ಅಕ್ರೂರ ಅಂದ್ರೇನು? ನನ್ನ ಹತ್ರ ಕ್ರೂರತ್ವ ಇಲ್ಲ ಅಂದ್ರೆ ಅವ ಅಕ್ರೂರ. ಅಂತಹ ವ್ಯಕ್ತಿ ಆ ಜ್ಞಾನ ಪುಂಜ ಆಗಿರ್ತಕ್ಕಂಥ ಕೃಷ್ಣನ್ನ ಕರೆದ್ರೆ ಅದು ಬರ್ತದೆ. ಜಲ್ದಿ ಬರಂಗಿಲ್ಲ. ಯಾಕೆ ಬರಂಗಿಲ್ಲ? ನನ್ನಲ್ಲಿ ಆ ಕ್ರೂರತ್ವ ಹೋಗ್ಬೇಕು. ದ್ರೌಪದಿ ಕೃಷ್ಣನ್ನ ದ್ವಾರಕಾವಾಸಿನಂತ ಲೆಕ್ಕಂದ್ರ ಇಲ್ಲಿ ಆ ಹಿಂಸೆಯನ್ನ ತಾಳದೆ ನನಗೆ ಆಗ್ತಾ ಇದೆ, ಆ ದುಶ್ಯಾಸನ ಆ ಸೀರೆಯನ್ನ ಸ್ಥಳಕಲ್ಕ ಅವಮಾನ ಆಗ್ತಕ್ಕಲ್ಕ ಇನ್ನೊಂದ್ ಸ್ವಲ್ಪ ಹೊತ್ತಿಗೆ ಪೂರ ಹೋಗ್ಬಿಡ್ತದೆ ನನ್ನ ಮರ್ಯಾದೆ ಅಂತ ಭಯ ಬಂತು. ಅಲ್ಲಿವರೆಗೂ ನಾನೊಬ್ಬ ಮೋಹ ಇತ್ತು, ದೇಹದ ಅಭಿಮಾನ ಇತ್ತು, ನಾನು ರಕ್ಷಣೆ ಮಾಡ್ಕೋತೀನಿ, ನನಗೆ 5 ಮಂದಿ ಗಂಡಂದ್ರಿದ್ದ ರಕ್ಷಣೆ ಮಾಡ್ತಾರ ಅಂಬೋ ಏನಪ್ಪಾ ಅಂದ್ರ ಮಮಕಾರ ಇತ್ತು, ದೇಹದ ಮೋಹ. ನಾನು ರಕ್ಷಣೆ ಮಾಡ್ತಾರ ಅನ್ನೋ ಭಾವನೆ. ಅದು ಒಂದೊಂದೇ ಹೋಯ್ತು. ಸಾವಿರಾರು ಸೇರೆ ಕೊಟ್ಕೊತ ಬಂದ ಕೃಷ್ಣ.
ಇನ್ನೇನು ಕಿತ್ತಬೇಕು, ಪೂರ ಒಂದು ಕೊನೆ ಕಿತ್ತಬೇಕು. ಕೃಷ್ಣ ಅಂತ ಕೂಗಿದ್ಲು. ಅಷ್ಟೊತ್ತಿಗೆ ಏನಾಯ್ತು, ಗಂಡನ ಮೇಲೆ ವಿಶ್ವಾಸ ಹೋಯ್ತು. ಇವರೆಲ್ಲ ಏನಪ್ಪ ನನ್ನ ನನ್ನ ರಕ್ಷಣೆಗೆ ಬರೋರಲ್ಲ. ಈ ಹುಟ್ಟು ಬಟ್ಟೆ ಅದಲ್ಲ, ಈ ಬಟ್ಟೆನೂ ನಂದಲ್ಲ ಅಂತ. ಬಟ್ಟೆ ಮೀನ್ಸ್ ದೇಹ. ದೇಹ ಮುಚ್ಚಕ್ಕೊಂದು ಬಟ್ಟೆ ಕಟ್ಟಿಕೊಂಡು. ಯಾವ ದೇಹ ಬಟ್ಟೆ ಅಂದ್ರೆ ಒಳಗಿನ ಸ್ವರೂಪ ದೇಹ ಅದಲ್ಲ, ಅದಕ್ಕೆ ಮುಚ್ಚಲಕ್ಕೆ ಸ್ಥೂಲ ಶರೀರ ಅಂದ್ರೆ ಶರೀರ ಬಟ್ಟೆಗಳೇ ಇವು ಸಹಿತ ಹೋಗ್ತವ ಅನ್ನೋ ಚಿಂತನೆಗೆ ಯಾರು ಆ ದ್ರೌಪದಿ ಬಂದು, ಅದು ಒಳಗೆ ಇರ್ತಕ್ಕಂಥ ಸ್ವರೂಪ ದೇಹ ಅದಲ್ಲ, ಅದು ದ್ವಾರಕಾ ಅಂದ್ಕೊಂಡು ಇಲ್ಲೇ ಇದ್ದಾನ ಅನ್ನೋ ಭಾವನೆ ಬರಲಿಲ್ಲ ಕೃಷ್ಣಂದು. ಆ ಸಮಯ ಲೇಟ್ ಆದ್ದಕ್ಕೆ ಲೇಟ್ ಆಗಿ ಬಂತ ಕಣೆ. ಕೇಳ್ತಾನೆ, ನೀ ದ್ವಾರಕಾ ಅಂತ ಯಾಕೆ ಹೇಳಿದ್ವಿ? ಇಲ್ಲೇ ಇದ್ನಲ್ಲ, ನಿನ್ನ ಇಂದ್ರಿಯಗತವಾಗಿರ್ತಿದ್ನಲ್ಲ ಕೃಷ್ಣ, ಕಣ್ಣಿಂದ ನೋಡು ಅಂತ ಅಂದ್ಬಿಟ್ರೆ ನೋಡ್ತಿದ್ದೆ, ಕೊಡು ಅಂದ್ರೆ ಕೊಡ್ತಿದ್ದೆ ಅಂತ. ಆಗ್ಲಿ ಕರೆದಿಲ್ಲ ಅಂತ ಅನುಗ್ರಹ ಮಾಡಿದ. ಈ ರೀತಿ ಅಂತಹ ಸಾಕ್ಷಾತ್ ಪಂಚಭೂತಗಳಿಗೆ ಒಡೆಯನಾಗಿರ್ತಕ್ಕಂತಹ ಆ ಪಾರ್ವತಿ ಅನುಗ್ರಹ ಪಾತ್ರ ಆದಂತಹ ಯಾರು ಭಾರತೀ ದೇವಿ ಇದ್ದಳ. ಪಾರ್ವತಿ ಸನ್ನಿಧಾನದಲ್ಲಿ ನಕಲು ಸಹದೇವರ ಪತ್ನಿಯರಿದ್ದಾರ, ಶಚಿ ಇದ್ದಾಳ. 5 ರೂಪಗಳಿಂದ ಕುತ್ಕೊಂಡಂತ ಅಗ್ನಿ ಪುತ್ರಿಯಾಗಿ ಬಂದಂತ ಏನಪ್ಪ ಯಾರು ದ್ರೌಪದಿ. ಪರ ಶುಕ್ಲ ತ್ರಯರು ಅಂತ ಹೇಳ್ತಾರಲ್ಲ, ಶುಕ್ಲ ಶೋಷಣೆಯಿಂದ ಹುಟ್ಟಲ್ಲ ಭಾರತೀ ದೇವಿ, ಅಗ್ನಿಯಿಂದ ಹುಟ್ಟಿದ್ಲು. ಅಗ್ನಿ ಅಂದ್ರೆ ಜ್ಞಾನ. ಆ ಜ್ಞಾನದಿಂದ ಆ ದ್ರೌಪದಿ ಹುಟ್ಟಬೇಕೇ ಹೊರತು, ಆ ದ್ರೌಪದಿ ಯಾರು? ನನಗೆ ನನ್ನ ಮನಸ್ಸಿಗೆ 5 ಜ್ಞಾನೇಂದ್ರಿಗೆ ಏನಪ್ಪ ರಕ್ಷಣೆ ಮಾಡ್ತಕ್ಕಂಥದ್ದು, ನಿಯಮನ ಮಾಡ್ತಕ್ಕಂಥ ನನ್ನ ಮನಸ್ಸು ಅಲ್ಲಿ ದ್ರೌಪದಿ ಹುಟ್ಟಬೇಕು. ಅವಾಗ ಆ ಮನಸ್ಸು ಆ ಕೃಷ್ಣನ ಕರಿತಾಳ, ಆ ಕೃಷ್ಣ ಬರ್ತಾನ. ನನಗೆ ಯಾರು ಸಮುದ್ರ ಮಥದಲ್ಲಿ ಕುತ್ಕೊಂಡಿದ್ದಾನಲ್ಲ ಆ ಕಾಳಿಂಗ, ಯಮುನಾ ನದಿ ಒಳಗ. ಯಮುನಾ ನದಿ ಅಂದ್ರೆ ಏನು ಅಂತ ವಿಚಾರ ಬರ್ತದೆ ನನಗೆ. ಆ ಯಮುನಾ ಯಮದೇವರ ತಂಗಿ. ಈ ಹುಟ್ಟು ಸಾವು ಸಾವು ಇರ್ತಕ್ಕಂಥ ಒಂದು ಕೂಪ ಯಾವುದು ಈ ಸಂಸಾರ. ಅದು ನದಿಯಾಗಿ ಹರಿತಾ ಇರ್ತದೆ. ಎಷ್ಟೋ ಜನ ಬರ್ತಾರ ಹೋಗ್ತಾರೆ, ಬರ್ತಾರ ಹೋಗ್ತಾರೆ, ಬರ್ತಾರ ಹೋಗ್ತಾರೆ. ನಾನೋ ಎಷ್ಟು ಬೇರೆ ಬಂದಿನೋ ಹೋಗಿನೋ. ಇದು ನದಿ, ಈ ನದಿಯ ತೆರೆಯೊಳಗೆ ನಾನು ಬಂದು ಬಿದ್ದಿದ್ದೀನಿ. ಅಲ್ಲಿ ಮಡುವೆದ ಒಳಗಡೆ ಒಂದ್ ಕಡೆ ಕುತ್ಕೊಂಡಿದ್ದೀನಿ ಮೋಹದೊಳಗ. ಆ ಕಾಳಿಂಗನ್ನ ಎತ್ತಿ ಹಾಕ್ಬೇಕಾಯ್ತು. ಕೃಷ್ಣ ಬಂದು ಆ ಕೂಗಿದ ತಕ್ಷಣ ಆ ದುಶ್ಯಾಸನ ಹಂಗ ಸಂಹಾರ ಕಿತ್ತಿ ಹೋಗದ್ನು, ಹಂಗ ಆ ಕಾಳಿಂಗನ ತುಳಿದು ಆ ಕಾಳಿಂಗಿ ಗಟ್ಟಿ ಹಿಡ್ಕೊತಾನ. ದುರ್ಯೋಧನ ಹಂಗ ಮಾಯ ತೋರ್ಸ್ಬೇಕಾಯ್ತು. ಕಟ್ಟಿ ಹಾಕಿದ ಗೊಲ್ಲನ್ನ ಅಂದಾಗ ಸಾವಿರಾರು ರೂಪದಿಂದ ತೋರಿಸ್ತಾ ಕೃಷ್ಣ. ಎಲ್ಲಿ ಕಟ್ಬೇಕಂತ ಗೊತ್ತಾಗಲಿಲ್ಲ. ಅಷ್ಟು ತೋರಿಸಿದ್ರು ಆ ದೈತ್ಯ ಏನಪ್ಪ ಅಂದ್ರ ಈತ ಕೃಷ್ಣನೇ ಹೊರತು ಭಗವಂತ ಅಂತ ಒಪ್ಕೊಳ್ಳಿಲ್ಲ. ಆದ್ರೆ ಜ್ಞಾನಿಗಳು ನಾವು ಆ ಜ್ಞಾನ ಅಭಿವೃದ್ಧಿ ಆದಂಗೆಲ್ಲ ಪರಮಾತ್ಮನ ರೂಪ ತಗೊಂಡು ಹೋಗ್ಲಿಕ್ಕೆ ಬರ್ತದ. ಆ ಜ್ಞಾನ ಅಭಿವೃದ್ಧಿಗಾಗಿ ಸ್ಥೂಲ ಶರೀರ ಕೊಟ್ಟಿದ್ದಾನೆ. ಇದನ್ನ ಜನ್ಮಾಂತರದ ದೋಷದಿಂದ, ಜನ್ಮಾಂತರದ ಪ್ರಾರಬ್ಧ ಕರ್ಮದಿಂದ ನನ್ನ ದೇಹದೊಳಗೆ ರೋಗ ರುಜಿನಗಳು ಬರ್ತವ. ಆ ಮೋಹ ಹೆಂಗ್ ಕಡಿಮೆ ಆಗ್ತದೋ ಹಂಗಂಗ ಹರಿನಾಮ ಸ್ಮರಣೆಗೆ ವಿಶೇಷ ಬರ್ತದೆ. ಅದಕ್ಕೆ ಹೇಳ್ತಾರೆ ದಾಸರಾಯರು ಏನಂದ್ರೆ, ಮತ್ತೆ ಸಿದ್ದೇದ ಒಳವರೆಗೆ 80,725 ನರಸಿಂಹ ರೂಪದಲ್ಲಿ ನಿಂತಿದ್ರೆ ಪಾಪ ಮೂರ್ತಿಗೆ ತಾ ಮೃತ್ಯು ಎನಿಸುವ ಮೃತ್ಯು ವಸಲ ಭಯ ನಿವಾಸನ ಭಾಗ್ಯ ಸಂಪನ್ನ. ಈ ದೇಹ ಸುಸ್ಥರಿಟ್ಕೋಬೇಕು. ಈ ದೇಹ ಹೋತಂದ್ರೆ ಕನ್ನಡಿ ಹೋದಂಗೆ, ಕನ್ನಡಿ ಹೊಡಿತಂದ್ರೆ ನನ್ನ ಬಿಂಬ ದರ್ಶನ. ಈ ಸ್ಥೂಲ ಶರೀರ ಅಷ್ಟು ಶ್ರೇಷ್ಠವಾಗಿರ್ತಕ್ಕಂಥದ್ದು. ಏನಪ್ಪ ಅಂದ್ರೆ ಆ ವಾಸುದೇವನ ಪೂಜೆ ಮಾಡ್ತಕ್ಕ ಅಜನ ಅನುಗ್ರಹದಿಂದ ಬ್ರಹ್ಮದೇವರು ಇರ್ತಕ್ಕಂಥ ರೂಪ ಬ್ರಾಹ್ಮಣ ಶರೀರ. ಇದನ್ನ ಹಾಳು ಹೋಗ್ಲಾರ್ದಂಗೆ ನೋಡ್ಕೊಂಡು ಹೋಗ್ಬೇಕು. ಅವಾಗ ನನಗ ಈ ದೇಹದ ಇರ್ತಕ್ಕಂಥ ಸಮಸ್ತ ಆಸ್ತಿಕ ಭಂಡಾರ ಅದು ಮಹಾಭಾರತ ಇದ್ರು. ನಿನಗೆ ಏನ್ ಬೇಕು ಪ್ರತಿ ಒಂದು ಚಿಕ್ಕದು ನಮ್ಮ ದೇಹದೊಳಗೆ ಅದನ್ನ ನೋಡೋದೇ ದೊಡ್ಡ ಸಾಧನ. ಯಾಕೆ ನಂಗೆ ಕಾಣ್ತಾ ಇಲ್ಲ ಅಂದ್ರೆ ಇಷ್ಟೆಲ್ಲ ಸಾಧನ ಆಗಿಲ್ಲ. ಜೊತೆಗೆ ಇನ್ನೊಂದು ಅದ್ಭುತವಾಗಿರ್ತ ವಿಚಾರ, ಪರಮಾತ್ಮ ನನ್ನ ರಕ್ಷಣೆ ಮಾಡ್ತಾನಂಬೋ ಬಿಲುವಿನೆಸ್ ನಮ್ಗೆ ಯಾರಿಗಿಲ್ಲ. ಅದ್ರ ಜೊತೆ ನಮ್ಮ ಬ್ರಾಹ್ಮಣ
ನಾವ್ ದುಡಿಬೇಕ್ರಿ, ಬರ್ತದ. ನಾವ್ ದುಡ್ಡಿದ್ರೆ ಎಲ್ಲಿಂದ ಬರ್ತದ? ಆತ ಏನ್ ಹಂಗ ಅಂತಾನ, ಗೋಪಾಲ್ ಏನ್ ಯಾರೋ ತಂದು ಹಾಕ್ತಾರ, ಕೊಡ್ತಾರ, ಮಾಡ್ತಾನ. ನಮ್ದ್ ಹೆಂಗ್ರಿ, ಬಾರಿ ನೀವು. ನಾ ಕೆಲ್ಸಕ್ಕೆ ಹೋಗ್ಬೇಕು, ನನ್ನ ಮಗ ಮುಂಜಾನೆ ಆರಕ್ಕೆ ಹೋಗ್ತಾನ, ರಾತ್ರಿ ನಾನು ಯಾವಾಗ ಪಾಪ ಆ ಹುಡುಗ ಸಂಧ್ಯಾ ವಂದನೆ ಮಾಡ್ಬೇಕು, ಯಾವಾಗ ಪಾರಾಯಣ ಮಾಡಬೇಕು, ಯಾವಾಗ ಆಗ್ತದೆ ಹೇಳ್ರಿ? ಕೆಲ್ಸಕ್ಕೆ ಹೋಗ್ತಾನ, ಬರೋದ್ ರಾತ್ರಿ 12 ಆಗ್ತದೆ. ಆ ಮಾರಿನ ನೋಡಂಗಿಲ್ಲ ಎಷ್ಟೋ ದಿನ ನನ್ನ ಮಗನ್ ಮಾರಿ. ಅದಕ್ಕೆ ಲಗ್ನ ಆಗ್ಬೇಕು. ಏನ ಅಲ್ಲ, ಲಗ್ನ ಆತ್ಮದ ಆಗ್ಬೇಕಲ್ಲ. ಯಾರಿಗೆ ಆಗ್ಬೇಕಾತಗ? ಆ ಜೀವಿಗೆ ಬಿಂಬಕ್ಕೆ ಲಗ್ನ ಆಗ್ಬೇಕು. ಇದು ವಿಶೇಷ. ಲಗ್ನ ಅಂದ್ರೆ ಏನು ಅಂದ್ರೆ, ಒಳಗಿನ ಜೀವಿಗೆ ಒಳಗಿನ ಬಿಂಬಕ್ಕೆ ಲಗ್ನ ಆಯ್ತು ಅಂದ್ರೆ ಏನು? ಅದು ಸುಲಗ್ನ, ಸಾವಧಾನ ಅಂತ ಆಡ್ತೀವಿ ಮಂತ್ರ. ಅದು ಅದಕ್ಕೊಂದು ಸಮಯ ಅಂತ ಇಟ್ಟಿರ್ತಾನ. ಆ ಸಮಯ ನನಗ ಈ ಬ್ರಾಹ್ಮಣ ಜನ್ಮ ಬಂದಾಗ ಬೆಣ್ಣೆ ಆಗಿರುತ್ತೆ. ಧರ್ಮ ಏನಾಗಿದೆ, ಹಾಲು ಕುಚ್ಚಿರ್ತೀನಿ, ಕುದಿಸ್ತೀನಿ, ಅದನ್ನ ಹೆಪ್ಪ ಹಾಕಿರ್ತೀನಿ, ಮೊಸರಾಗಿರ್ತದೆ, ಅದನ್ನ ಕಟ್ಟದಿರ್ತೀನಿ. ಅಂದ್ರೆ ಸಂಸಾರ ಒಳಗ ಅನೇಕ ದುಃಖ ದುಮ್ಮಾನಗಳಿಂದ ಬಂದಿರ್ತೀನಿ ನಾನು ಇದ್ರೊಳಗೆ. ಆ ಬೆಣ್ಣೆ ಆಗಿರ್ತದೆ ಮುಖ್ಯ ಪ್ರಾಣಿಗಳ ಅನುಗ್ರಹಕ್ಕೆ. ಆ ಬೆಣ್ಣೆ ಏನಪ್ಪಾ ಅಂದ್ರ ಕೃಷ್ಣಗ ಸಮರ್ಪಣೆ ಮಾಡ್ತಕ್ಕಂಥದ್ದು ಮುಖ್ಯ ಪ್ರಾಣದೇವರ ವಿನಃ ಅಲ್ಲ. ಅದಕ್ಕೆ ಆ ಕಾಮ ಅಂದ್ರೆ ಏನ್ ಬರ್ಬೇಕು ನನಗೆ ಅಂದ್ರೆ, ಪರಮಾತ್ಮನ ಕಾಣಬೇಕು ನಾನು ಅನ್ನೋ ಚಿಂತನೆ ಬರಬೇಕು. ಧರ್ಮಾತ್ಮ ಕಾಮ ಅದು ಬಂತು ಅಂದ್ರೆ ಮೋಕ್ಷ, ಪರಮಾತ್ಮನ ದರ್ಶನ. ಈ ರೀತಿ ಯಾವ ಭಗವದ್ಭಕ್ತ ನಿತ್ಯ ಉಪಾಸನೆ ಮಾಡ್ಕೊಂಡು ಹೋಗ್ತಾನೆ, ಸ್ತ್ರೀ ಮತ್ತು ಪುರುಷ, ಅವರಿಗೆ ಕ್ರಮೇಣ ಕೃಷ್ಣನ ಅನುಗ್ರಹ ಆಗ್ತದೆ. ಜ್ಞಾನ ಏನಪ್ಪಾ, ಯಾವ್ದು ಜ್ಞಾನ ಅಂದ್ರ ಎರಡು ಜ್ಞಾನ. ಒಂದು ಯಥಾರ್ಥ ಜ್ಞಾನ, ಇನ್ನೊಂದು ವಿಪರೀತ ಜ್ಞಾನ, ಮತ್ತಿನ್ನೊಂದು ಜ್ಞಾನ. ಬರೇ ಜ್ಞಾನ. ಈಗ ನಮ್ಗದ ಇಲ್ರಿ, ಎಲ್ಲ ಸಂಧಾನ ಮಾಡಕ್ ಬಾ, ಅಯ್ಯೋ ನಾವೆಲ್ಲ ಮಾಡ್ತೀವಿ, ಪೂಜೆ ಮಾಡ್ತೀವಿ, ದಾನ ಮಾಡ್ತೀವಿ, ಧರ್ಮ ಮಾಡ್ತೀವಿ, ಹೋಮ ಮಾಡ್ತೀವಿ, ಎಲ್ಲ ಮಾಡ್ತೀವಿ, ಯಜ್ಞ ತಿಳ್ಕೊಂಡೆ ಮಾಡೋದಿಲ್ಲ. ಯಥಾರ್ಥ ಜ್ಞಾನ ಅಂದ್ರ ಆ ಜ್ಞಾನದೊಳಗ ಹರಿಯಿದ್ದಾನ ಅಂತ ಅನುಸಂಧಾನ ಪೂರ್ವಕ ಮಾಡ್ತಕ್ಕಂಥದ್ದು. ಸ್ವಲ್ಪ ಮಾಡು, ಅದು ದೊಡ್ಡ ಸಾಧನ. ವಿಪರೀತ ಜ್ಞಾನ ಅಂದ್ರೇನು, ಅದು ಮಾಡಿದ್ರೇ ಪರಮಾತ್ಮ ಒಲಿತಾರ ಅಂಬೋದು ಅಜ್ಞಾನ. ಹಿಂಗ ಜ್ಞಾನದೊಳಗೆ ವಿಶೇಷವಾಗಿರ್ತಕ್ಕಂಥದ್ದು ಇದು ಯಾವುದು? ಯಥಾರ್ಥ ಜ್ಞಾನದಿಂದ ಪರಮಾತ್ಮ ಉಪಾಸನೆ ಮಾಡ್ಕೊಂಡಾಗ ಅವಾಗ ಒಳಗ ಆ 72,000 ರೂಪದಿಂದ ಬೃಹತಿ ನಾಮಕ ಮುಖ್ಯ ಪ್ರಾಣರು ಒಳಗಡೆ ಇದ್ದಾರ. ಒಂದೊಂದು ನಾಡಿ ಒಳಗೆ 24 ತತ್ವದೇವತೆಗಳಿದ್ದಾರ. ಆ ಎಲ್ಲ ದೇವತೆಗಳು ಏನಪ್ಪಾ ಅಂದ್ರೆ, ಶ್ರವಣಾಭಿಮಾನಿ ದೇವತೆಗಳು, ಚಕ್ಷುರಾಭಿಮಾನಿ ದೇವತೆಗಳು, ವಾಗಾಭಿಮಾನಿ ದೇವತೆಗಳು, ಸ್ಪರ್ಶಾಭಿಮಾನಿ ದೇವತೆಗಳು, ಪ್ರತಿಯೊಬ್ಬ ದೇವತೆಗಳು ಒಳಗಡೆ ಕುತ್ಕೊಂಡು ಆ ಪರಮಾತ್ಮನ ತೋರ್ಸಕ್ಕಾಗಿ ಕುತ್ಕೊಂಡಿದ್ದಾರೆ. ನಮ್ಗಿಂತ ಹೆಚ್ಚು ಅವ್ರಿಗೆ ಕೌತುಕ ಇರ್ತದ, ಅವ್ರು ನೋಡಿ ನಮ್ಗೆ ತೋರಿಸ್ಬೇಕು. ಇದಕ್ಕ ಒಂದು ಉದಾಹರಣೆ ಹೇಳ್ಬೇಕಾಗ್ತದೆ. ಕೇದಾರಕ್ಕೆ, ಅಮರ್ನಾಥಕ್ಕೆ, ಬದ್ರಿನಾಥಕ್ಕೆ ಹೋಗ್ತೀವಿ ನಾವು. ಹೋಗ್ಬೇಕಾದ್ರೆ ಅಲ್ಲಿ ಪಾಂಡಗಳು ಅಂತ ಇರ್ತಾರ. ಅವರು ದಿನ ಹೋಗಿ ಬಂದಿರ್ತಾರ. ಅವ್ರು ಯಾರಿಗೆ ಹೆಸರು ಬರಂಗೇ ಇಲ್ಲ. ಇಲ್ಲಿಂದ ಹೊತ್ಕೊಂಡು ಹೋಗ್ತಾರ, ಡೋಲಿ ಹಾಕೊಂಡು ಹೋಗ್ತಾರ. ಅವ್ರಿಗೆ ಕರ್ಕೊಂಡು, ನಾನು ಹೋಗಿದ್ರಿ ಬದ್ರಿಗೆ ಹೋಗಿದ್ದೆ, ನಾನು ಕೇದಾರ್ ದರ್ಶನ ಮಾಡ್ಕೊಂಡ್ ಬಂದೆ, ನಾನು ಆಗಲೇ ಭೀಮ್ ಸೇತುಗೆ ಹೋಗಿದ್ದೆ, ನಾನು ಅಲ್ಲಿ ವೇದಾಸರ ಗುಹೆ ನೋಡ್ಕೊಂಡ್ ಬಂದೆ, ನಾನು ಗಣಪತಿ ಹುಟ್ಟಿದ್ದ ಗೌರಿ ಕುಂಡಕ್ಕೆ ಹೋಗಿದ್ದೆ, ನಾನು ಯಮುನೋತ್ರಿಗೆ ಹೋಗಿದ್ದೆ, ನಾನು ಗಂಗೋತ್ರಿಗೆ ಹೋಗಿದ್ದೆ. ನಾನು ನಮ್ಗಲ್ಲಿ ಹೋಗ್ಲಿಕ್ಕೆ ಆಗದಲ್ಲ, ನಮ್ಮನ್ನೊಬ್ರು ಹೊತ್ಕೊಂಡು ಹೋಗಿರ್ತಾರ, ಅವ್ರ ಸ್ಮರಣೆನೇ ಬರಂಗಿಲ್ಲ. ಅದ್ರಂಗ ಯಾಕೆ ಬರಂಗಿಲ್ಲ ಅಂದ್ರೆ, ನನ್ನ ದೇಹದಲ್ಲಿರ್ತಕ್ಕಂಥ ಸಮಸ್ತ ತತ್ವದೇವತೆಗಳು ನಮಗಾಗಿ ಕರ್ಕೊಂಡು ಹೋಗ್ತಾರೆ ತೋರ್ಸ್ಲಕ್ಕಂತ. ಅವರ ಸ್ಮರಣೆಗೆ ಅವ್ರಿಗೆ ನಾನು ಬೇಕಾದ್ದನ್ನು ನೀಡಂಗಿಲ್ಲ. ಇವನಿಗೆ ಹೆಂಗೆ ಕೊಡ್ತೀನೋ, ಇಲ್ಲಿಂದ ಬುಡಕಿಂದ ಹಿಡಿದು ಬದ್ರಿನಾರಾಯಣ ಗುಡಿಗೆ ಹೋಗ್ಬೇಕಾರೆ ಎಷ್ಟಪ್ಪ 800 ಕೊಡು ಅಂತಾನೆ, ಇಲ್ಲ 1000 ಕೊಡು ಅಂತ ಹೇಳ್ತಾನ. ಎಷ್ಟೋ ಒಂದಷ್ಟು ಕೊಡ್ತೀನಿ, ಕರ್ಕೊಂಡು ಇಲ್ಲಿಂದ ನಡೆದು ಹೋಗೋದಾಗಲ್ಲ ಅಂತ ಅಲ್ಲಿ ಕರ್ಕೊಡ್ತ. ಪುಣ್ಯಾತ್ಮ ನನ್ನ ಕರ್ಕೊಂಬಂದೆಪ್ಪ ಅಂತ ಹೇಳಿ ರೊಕ್ಕ ಪುಷಟ್ನ ರೊಕ್ಕ ರೊಕ್ಕ. ಈ ಅಹಂಕಾರ ಮಮಕಾರದಿಂದ ನಾನು ಬದ್ರಿನಾಥ ಹೋಗ್ತೀನಿ, ಆತ ಚಿಕ್ಕನಾದ್ನೇ ಕಾಣದ ಹೊತ್ತು ಶಂಖ ಚಕ್ರ ಗದಾ ಪದ್ಮಧಾರಿಯಾಗಿ ನಾವು ಮೇಲ್ ಹತ್ತಿ ಹಿಂಗ್ ಇಳಿತೀವಲ್ಲ, ಎಲ್ಲೇ ಬದ್ರಿನಾಥನ ಗುಡಿಗೆ ಒಳಗೆ ಬದ್ರಿನಾಥ್ ಇದ್ದಾನ, ಇಲ್ಲಿ ಮುಂದೆ ಹತ್ತಿ ಹಿಂಗ್ ಇಳಿಬೇಕು, ಇಳಿದು ಹಿಂಗ್ ಒಳಗೆ ಹೋಗ್ಬೇಕು.
ಅಲ್ಲೇ ಕಾಣಿಸ್ತೀನಿ ಶಂಖಚಕ್ರ ಗದಾಪದ್ಮನಾಭ ಇರ್ತಕ್ಕಂಥ ನಾರಾಯಣ ರೂಪ ಅದ್ಭುತ ರೂಪ ದರ್ಶನ ಆಗ್ಬೇಕು. ನಾನಿಲ್ಲೇ ಪಾಪ ನೀನ್ ಕರ್ಕೊಂಬಂದಿ ತಂದೆ ಇರು ನಾನೇನ್ ಬರ್ತಿದ್ದೆ ರೋಗಿಸ್ಥ ನಾನು ಅಂತ ಆ ಹೊತ್ತುಕೊಂಬಂದ ವ್ಯಕ್ತಿಯಲ್ಲಿ ಉಪಾಸನೆ ಮಾಡಲಿಲ್ಲ. ಮಾಡಿದ್ರೆ ಇಲ್ಲಿ ಸಿಕ್ತಿತ್ತು. ಇದು ನಾವು ನಮ್ಮ ದೇಹದಲ್ಲಿರ್ತಕ್ಕಂಥ ಎಲ್ಲಿ ಅನುಸಂಧಾನ ಮಾಡ್ಕೋಬೇಕು. ನಮ್ಗೆ ಯಾಕೆ ಒಳಗೆ ಕಾಣ್ತಾ ಇಲ್ಲ ಅಂದ್ರೆ ಹೊರಗಿನ ರೂಪಕ್ಕೂ ಒಳಗಿನ ರೂಪಕ್ಕೂ ವ್ಯತ್ಯಾಸ ಮಾಡೋದಿಲ್ಲ ನಾವು. ಒಳಗಿದ್ದಂತಹ ಆ ತತ್ವ ದೇವತೆಗಳಿಗೆ ಸ್ವಾಮಿ ನೀವು ನೋಡಿರುಂಟು, ನೀವು ತೋರಿಸಿರುಂಟು, ಇಲ್ಲ ಅನ್ನೋ ಚಿಂತನೆ ಬರಬೇಕು ನಾವು. ಇದು ಎಷ್ಟು ಜನ ಮಾಡ್ಕೊಂಡಿದ್ದೀವಿ ನಾವು, ಎಷ್ಟು ಜನ ತಿಳ್ಕೊಂಡಿ ನಾವು. ಮಂತ್ರ ಹೇಳ್ತೀವಿ, ಮಂತ್ರದ ರಹಸ್ಯ ತಿಳ್ಕೊಂಬಂಗಿಲ್ಲ. ಕತೆ ಹೇಳ್ತೀವಿ, ಸತ್ಯನಾರಾಯಣ ಕತೆ ಹೇಳ್ತೀವಿ, ಅದ್ರ ಕತೆಗೆ ರಹಸ್ಯ ಏನದ? ಸತ್ಯನಾರಾಯಣ ವ್ರತ ಅಂದ್ರೆ ಏನು? ನಾನು ಸತ್ಯವನ್ನೇ ನೋಡ್ತೀನಿ ಅನ್ನೋ ಒಂದೇ ವ್ರತ. ಯಾರು ಅದು ನಾರಾಯಣ ರೂಪ ಅಂದ್ರೆ 5 ರೂಪ ಬರ್ತದೆ. ನಾರಾಯಣ ವಾದ್ಯ ಪ್ರದ್ಯುಮ್ನ ಸಂಕಷ್ಣ ಅಂತ ಇಡೀ ಪಾದದಿಂದ ತಲೆ ತನಕ ಬರ್ತಕ್ಕಂಥದ್ದು ನಾರಾಯಣ ರೂಪ. ಕಂಠ ತನಕ, ತಲೆಯಿಂದ ಹಿಡಿದು ಕಂಠ ತನಕ ಏನಪ್ಪಾ ಅಂದ್ರೆ ವಾದ್ಯ ರೂಪ, ಬಲಗಡೆ ಅನಿರುದ್ಧ ರೂಪ, ಎಡಗಡೆ ಸಂಕಷ್ಣ ಪ್ರದ್ಯುಮ್ನ ರೂಪ, ಕಟಿಯಿಂದ ಕೆಳಗಡೆ ಸಂಕಷ್ಣೋಪ ಅಂತ 5 ಭಗವದ್ ರೂಪಗಳನ್ನ ಯಾವ ಸಾಧಕ ಈ ದೇಹದ ಉಪಾಸನೆ ಮಾಡಿದ, ತಲೆ ಹೊಳೆಯ ನಾರಾಯಣನ, ಗಂಟೆ ಹೊಳೆ ವಾಸುದೇವನ, ಬಲದ ಪ್ರದ್ಯುಮ್ನ, ಎಡಭಾಗದ ಕೆಳಗಿನಿಂದ ಸಂಕಷ್ಟ ತಿಳಿದು ಉಪಾಸನೆಯನ್ನ ಮಾಡಿದ್ರೆ ವಿಧಿ ನಿಷೇಧಗಳ ಚಿಂತನೆ ಹೊಂಟೋಗ್ತದ ಅಂತ ಈ ಅನುಸಂಧಾನ ನಾನು ಎಷ್ಟು ಬೇರೆ ಮಾಡ್ಕೊಂಡೆ. ಅಂದ್ರೆ ಈ ನಾರಾಯಣ ರೂಪ ಇತ್ತು ಅಂದ್ರೆ ಆ ನಾರಾಯಣಿ ಈ ಏನಪ್ಪ ಪ್ರಕೃತಿ ಮಾತೆ ಈ ದೇಹದಲ್ಲಿ ಜಾಗೃತ ಆಗಿ ಒಳಗಿರ್ತಕ್ಕಂತಹ ಯಾವ್ದ ಕಮಲದ ಕೆಳಗಡೆ ಇರ್ತಕ್ಕಂಥ ಪ್ರಾದೇಶ ನಾಮಕ ಪರಮ ಲಕ್ಷ್ಮೀನಾರಾಯಣ ಉದ್ಭವ ಆಗ್ತಾನೆ. ಆತನ ಕೆಳಗಡೆ ಏನಪ್ಪ ಅಂದ್ರೆ ಮೂಡೇಶ ಆ ಯಾರು ದೇಹ ಅಂತರ್ಗತ ರೂಪ, ದೇಹಾಂಗುಷ್ಟ ಮಾತ್ರ ಮೂರ್ತಿ, ದೇಹಾಕಾರ ಮೂರ್ತಿ ಅಂತ ಆ ಮೂಲೇಶ ಆ ನರಸಿಂಹ ಪ್ರಭು ನಂಗೆ ದರ್ಶನ ಆಗ್ತದ. ಆ ಮೇಲೆ ಪ್ರಾಜ್ಞನ ದರ್ಶನ ಆಗ್ತದ, ಆ ಕೆಳಗಡೆ ಪ್ರಾದೇಶ ನಾಮಕನ ದರ್ಶನ ಆಗ್ತದೆ. ಅದ್ರ ಕೆಳಗಡೆ ಏನಪ್ಪ ಅಂದ್ರೆ ಯಾರು ಮೂಲೇಶನ ಕೆಳಗಡೆ ಏನಪ್ಪ ಅಂದ್ರೆ ಯಾರು ಲಾಳಕಾಯ ಮುಖ್ಯ ಪ್ರಾಣದೇವ್ರ ಕೈ ಮುಕ್ಕೊಂಡಿರ್ತಾನ. ಆ ಮುಖ್ಯ ಪ್ರಾಣನ ಪಾದದಲ್ಲಿ ಹೂಯಿಗೈ ನಾನು ಯಾರು ಎಂಬುದು ಅಲ್ಲಿ ದರ್ಶನ. ಈ ರೀತಿ ದರ್ಶನ ಆಗ್ಲಕ್ಕ ನಂಗೆ ಸ್ಥೂಲ ಶರೀರ ಬೇಕು. ಈ ಸ್ಥೂಲ ಶರೀರ ಬರೀ ಭೋಗದ ಇದೇ ಒಂದು ದೊಡ್ಡ ಭೋಗ ನಾವು. ಈ ರೀತಿ ನಮ್ಮ ಸಾಧಕರಾದಂತ ವ್ಯಕ್ತಿಗಳು ನಾವು ಚಿಂತನೆಯನ್ನು ಮಾಡ್ಕೊಂಡು ಹೋದ ಮಾತ್ರ ಏನಾಗ್ತದೆ, ವಿಶೇಷವಾಗಿ ಪರಮಾತ್ಮನ ಕರುಣೆಗೆ ನಾನು ಪಾತ್ರ ಆಗ್ತೀನಿ. ಇಲ್ಲ ಅಂದ್ರೆ ಈ ದೇಹ ರೋಗ ರುಜುಣಿಂದ ಕೂಡುತ್ತದೆ. ರೋಗ ಬಂದಾಗ ಅದು ದೊಡ್ಡ ಯಜ್ಞ ಅಂತ ಮಾಡಿಕೊಂಡು ಪರಮಾತ್ಮನ ಸ್ಮರಣೆ ಮಾಡಿ, ಸ್ವಾಮಿ ಯಾವ ಜನ್ಮದ ದೋಷ ಬಂದಿತ್ತೇನೋ ನನಗೆ ಈ ರೋಗ ಬಂದಾಗ. ರೋಗ ನಿರೋಧಕವಾಗಿರ್ತಕ್ಕಂಥದ್ದು ಭಾಗವತ, ಪರಮಾತ್ಮನ ಮಹಿಮೆಯನ್ನು ತೋರಿಸ್ತಕ್ಕಂಥ ಭಾಗವತ. ಇದು ಈ ಸ್ಥೂಲ ಶರೀರ ಇದ್ದಾಗ ಮಾತ್ರ ನನಗೆ ಸಾಧ್ಯ. ಇದಕ್ಕೆ ಇದನ್ನ ಅನ್ನಂಗಿಲ್ಲ, ಯಾರು ಅನ್ನಂಗಿಲ್ಲಲ್ಲ. ಒಳಗಿದ್ದ ದೈತ್ಯರು ಯಾರು ಆ ಶೃಗಾಲ ವಾಸುದೇವನ ಕಿಂಕರ್ರೇನು ಒಳಗಿದ್ದಾರೆ, ಅವರೆಲ್ಲ ಬರೀ ಕಪಟ ಮೋಸ ಮೋಹ ಇವನ್ ಮಾಡ್ತಕ್ಕಂಥ ಕಾರ್ಯಗಳು ಅವರಲ್ಲಿರ್ತಕ್ಕಂಥದ್ದು. ತಮೋ ಗುಣದ ವ್ಯಾಪಾರ, ಸಿಟ್ಟು, ಚೆಲುವು, ದ್ವೇಷ, ಅಸೂಯೆ, ಹೆಂಡತಿ ಕಂಡ ಗಂಡ ಹೆಂಡತಿ ಆಗಲ್ಲ, ಯಾವುದೇ ಸಣ್ಣ ಮಾತನ್ನ ಸಹನೆ ಮಾಡ್ಕೊಳಕ್ ಆಗ್ತಾ ಇಲ್ಲ. ಮನೆಯಾಗ ಬರೀ ಸುಳ್ಳು, ಕಪಟ, ಮೋಸ, ವಂಚನೆ, ದೇಹದ ಒಳಗುನು ದೇಹದ ಹೊರಗುನು ಈ ಎಲ್ಲ ಕರ್ಮಗಳನ್ನ ಮಾಡ್ತಕ್ಕಂಥ ಶೃಗಾಲ ವಾಸುದೇವನ ಕಿಂಕರರು ವಾದ್ಯ ಸಹಿತನವಾಗಿ ಈ ಗುಣ ನನ್ನೊಳಗೆ ತುಂಬಿರ್ತದೆ. ಇದು ಇದ್ದಿದ್ದಕ್ಕೆ ಈ ಹಿಂದೆ ಇಷ್ಟೆಲ್ಲ ಆಗ್ತಲ್ಲ, ಅದು ರಮಣಕ ದೀಪಕ್ಕೆ ಹೋಗ್ತಕ್ಕಂತಹ ಕಾಳಿಂಗನ ಕುಣಿಸ್ತಕ್ಕಂಥ ಕೃಷ್ಣನ ರೂಪ ದರ್ಶನ ಆಗಿದೆ. ನಾನು ಈ ಕಪಟತ್ವವನ್ನು ಬಿಡಬೇಕು, ನನಗೊಂದೇ ಆಗ್ಬೇಕಲ್ಲ. ಯಾಕಂದ್ರ ಕರುಣಿಪದಿ ಯಮಗೆ ಮಂಗಳವ ಅಂತ ಹೇಳಾರ ಜಗನ್ನಾಥರಾಯ ನರಸಿಂಹದೇವರಿಗೆ ಕೇಳ್ಕೊಂಡಿದ್ದು. ಒಳಗಿನ ಆ 24 ತತ್ವ ದೇವತೆಗಳಿದ್ದಾರೆ, ಅದರಲ್ಲಿ
9 ಕೋಟಿ ಸತ್ವಾಭಿಮಾನಿಗಳು ಪರಮಾತ್ಮನ ಕಾಣುತ್ತಾರೆ ಅವರವ್ರ ಯೋಗ್ಯತಾನುಸಾರ. ನಿಮಗೊಂದು ಅಕ್ಷರ ಹೇಳಬೇಕು. ನರಸಿಂಹ ಅವತಾರ ಆಯ್ತು. ಆ ಸಮಯಕ್ಕೆ ಪ್ರಹ್ಲಾದಗೆ ದರ್ಶನ ಆಯ್ತು. ಸಮಸ್ತ ಇಂದ್ರಾದಿ ಸಕಲ ದೇವತೆಗೆ ದರ್ಶನ ಆಗಲಿಲ್ಲ. ಅಲ್ಲೇ ಗರುಡ ಶೇಷ ರುದ್ರ ಇದ್ರು. ಅವ್ರಿಗೆ ಏನಾಗ್ತಿ ಗೊತ್ತಾ? ಧ್ವನಿ ಕೇಳಿಸ್ತೊಬ್ರಿಗೆ ದರ್ಶನ ಆದ ಪ್ರಹ್ಲಾದಗೆ, ಮಹಾಲಕ್ಷ್ಮಿಗೆ, ಬ್ರಹ್ಮದೇವರಿಗೆ, ವಾಯುದೇವರಿಗೆ, ಭಾರತೀ ದೇವಿಗೆ. ಇನ್ನು ಮಿಕ್ಕಲಾದವರಿಗೆ ಧ್ವನಿ ಕೇಳಿಸ್ತು, ಅದಾದಂತರ ಬೆಳಕು ಕಾಣಿಸ್ತು, ದೇದಿಕ್ತ ಮಿಂಚಿನಂದಿದೆ ಪಳವ ಅಂತ. ಕೊನೆಗೆ ಅದೂ ಕಾಣೋದಿಲ್ಲೋ ದೂರ ನಿಂದಿರ್ತಕ್ಕಂಥದ್ದು. ಆ ಪ್ರಹ್ಲಾದರಾಯ ಜೊತೆ ಇರ್ತಕ್ಕಂಥ ಆ ಅಣ್ಣ ತಮ್ಮಂದಿರಿಗೆ ಏನಪ್ಪಾ ಅಂದ್ರೆ ಆ ಬೆಳಕೆ ಕಾಣಿಸ್ತೇ ಹೊರತು ಪರಮಾತ್ಮ ಕಾಣಲಿಲ್ಲ. ಅದಕ್ಕೆ ದಾಸರ ಹೇಳ್ತಾರೆ ಪ್ರಹ್ಲಾದನ ಉಪಾಸನೆ ಓದಿಸದ ಗುರುಗಳನ್ನು ಜರೆದು ಸಹೋದರಿಗೆ ಉಪದೇಶಿಸಿದ ಮಹದಾದಿ ಕಾರಣ ಸರ್ವಗುಣ ಸಂಪೂರ್ಣ ಅರಿಗೆಂದು. ಓದಿಸುವ ಗುರುಗಳು ಜರಿದ್ಯಾರು ಅಂದ್ರೆ ಇವರಿಗೆ ಯಾವುದು ಸುಗಾಲ ವಾಸುದೇವನ ಚಿಂತನೆ ಮಾಡ್ತಕ್ಕಂತಹ ಚಂಡಾಮರ್ಕರು, ಪೌಂಡ್ರಿಕ ವಾಸುದೇವ ರಜಗುಣ ಚಿಂತನೆ ಮಾಡ್ತಕ್ಕಂಥ, ಇನ್ನು ಬರೇ ಸತ್ವಗುಣ ಹೇಳ್ತಕ್ಕಂಥ ವಸುದೇವ್. ಆ ಬರೇ ಸತ್ವಗುಣ ತಗೊಂಡು ಹೋಗಿ ಏನಾಯ್ತು? ಕೃಷ್ಣ ಹುಟ್ಟಿದ ತಗೊಂಡೋಗಿ ಗೋಕಲದಲ್ಲಿ ಕೊಡ್ತ, ಮಥಾದಿಂದ ಗೋಕಲಕ್ಕೆ ಕೊಡ್ತ. ಇಷ್ಟೇ. ಆ ದೇವಕಿ ನಿದ್ದಾನ ನಂದನ ವಾಸುದೇವ 3 ಗುಣ ವರ್ಜಿತ ಅಂತ ನಾವು ಉಪಾಸನೆ ಮಾಡೋದು. ನನ್ನೊಳಗಿರ್ತಕ್ಕಂಥ ಬಿಂಬ ಆ ಕೃಷ್ಣ ತ್ರಿಗುಣದಿಂದ ಏನಪ್ಪ ಅಂದ್ರ ವರ್ಜಿತ. 3 ಗುಣಗಳು ಅವನತ್ರ ಇದ್ರ ಸಹಿತ ಅವತ್ತ ಇಳಿಯತ್ತಿಲ್ಲ. ಯಾವ ಮೀನು ನೀರಿನಲ್ಲಿ ಈಜಾಡಿದ ಸಹಿತ ಆ ನೀರು ಆ ಮೀನಿಗೆ ಹತ್ತೋದಿಲ್ಲೋ, ಅದಂತೆ ಭಗವದ್ಭಕ್ತರು ಏನಪ್ಪ ಅಂದ್ರೆ ಈ ಮುತ್ತೈದೆಯರು ಸ್ನಾನ ಇರ್ಕೋತಾರಲ್ಲ, ಅವಾಗ ಅದೇ ಎಣ್ಣೆ ತಲೆ ಬಹಳ ಹಚ್ಕೊಂಡಿರ್ತಾರೆ. ಯಾಕಂದ್ರೆ ಆ ತಲೆಗೆ ಎಣ್ಣೆ ಹಚ್ಕೊಂಡ್ರೆ ತಲೆಗೆ ನೀರು ಹಿಡಿಬಾರ್ದು ಅಂತ. ಅದ್ರಾಗ ನನಗೆ ಭಕ್ತಿ ಎಂಬ ಎಣ್ಣೆ ಹಚ್ಕೊಂಡ್ಬಿಟ್ಟಿದೆ ತಲೆಗೆ, ಮೈಗೆ, ಎಲ್ಲ ಕಡೆ ಇಟ್ಕೊಂಡ್ರೆ ಈ ಸಂಸಾರ ಸಮುದ್ರೊಳಗೆ ನಾನು ಎಷ್ಟು ಮುಳುಗಿದ್ರು ಅದು ನನಗೆ ಏನಾದ್ರು ಹತ್ತೋದೇ ಇಲ್ಲ. ಈ ರೀತಿ ಈ ತಮೋ ಗುಣದ ಚಿಂತನೆಯಿಂದ ನಾನು ದೂರ ಆಗ್ಬೇಕು. ನನಗೆ ಮೊದಲು ನಾನು ಏನ್ ಮಾಡು ಕಪಟತ್ವನ್ನ ನನ್ನ ಮನೆಯವರ ಹತ್ರ ನಾನು ಕಪಟ ಮಾಡೋದು ಬಿಡಬೇಕು. ನನ್ನ ಆತ್ಮೀಯರ ಮುಂದೆ, ಎಲ್ಲರ ಮುಂದಲ್ಲ, ಕೆಲವೊಂದು ಎಲ್ಲರಿಗೂ ಹೇಳೋದಿರ್ತವೆ, ಕೆಲವೊಂದು ಹೇಳಾರ್ದು ಇರ್ತವೆ. ಆತ್ಮೀಯರು ಅಂತ ಅದಕ್ಕೆ ವೈಕುಂಠ ರಮಣ ಗೆಳೆಯ ನಂದಿದೆ ವೈಕುಂಠ ರಮಣ ಅಂತ ಬರ್ತಾರೆ ಜಾತ್ರೆಗಳು. ನನ್ನ ಗೆಳೆಯ ವೈಕುಂಠ. ಆ ಗೆಳೆಯನ ಹತ್ರ ನನ್ನ ಒಳಗಿನ ಸಮಸ್ತ ದೋಷಗಳನ್ನು, ಚಿಂತನೆಗಳನ್ನ, ಅಭಿರುಚಿಗಳನ್ನ ಎಲ್ಲವನ್ನ ನಾನು ಅಲ್ಲಿ ಹೇಳ್ಕೊಂಡಾಗ ಅದಕ್ಕೆ ಸರಿಯಾದ ಮಾರ್ಗದರ್ಶನ ಗುರುಗಳು ಕೊಡ್ತಾರ. ಗುರುಗಳು ಏನಪ್ಪಾ ಅಂದ್ರ ಆ ಉತ್ತಮ ಚಿಂತನೆಯಿಂದ ಇರ್ತಾರ. ಅವ್ರಿಗೆ ಬೇರೆ ಕೆಲಸನೇ ಇಲ್ಲ. ಅವ್ರನ್ನ ಹಿಡ್ಕೊಂಬಂದನಪ್ಪ ಮುಂದೆ ಕಳಿಸ್ತಕ್ಕಂಥದ್ದೇ ಒಂದು ದೊಡ್ಡ ಕೆಲಸ. ಅದಕ್ಕೆ ಆ ರೀತಿ ಏನಪ್ಪ ಇರ್ತಕ್ಕಂಥ ಚಿಂತನೆ ನಮ್ಮೆಲ್ಲರಿಗೂ ಬರಲಿ. ನಾವು ಈ ಗುಣಗಳಿಂದ ದೂರ ಆಗಮ. ಆ ರುಜುಗುಣ ಅಂದ್ರೆ ಯಾವುದು ನನ್ನ ಕಾರು, ಬಂಗ್ಲೆ, ಜೀಪು ಬರೀ ಇದೇ ಬೇಕು ಅಂತ ಅಂತೀವಲ್ಲ ನಾವು. ಇದು ಬೇಕು, ಆದ್ರೆ ಅದ ಪರಮಾತ್ಮ ಇದರಲ್ಲಿ ಕೂತು ಮೆರಿತಾ ಇದ್ದಾನೆ. ಮಕ್ಕಳ ಆಡಿಸುವಾಗ, ಮಡಿದೋಳ ಅಕ್ಕರಿಗೆ ನಲಿವಾಗ, ಹಯ ಪಲ್ಲಕ್ಕಿ ಗಜ ವಾಹನಗಳೇರಿ ಮೆರೆಯುವಾಗ. ಹಯ ಪಲ್ಲಕ್ಕಿ ಗಜ ವಾಹನ, ಯಾವ ಈ ವಾಹನಗಳನ್ನ ಏರ್ತೀವೋ ಮೆರೆಯುವಾಗ ಹರಿ ನೀ ಕೊಟ್ಟ ಸಂಪತ್ತು ಏನು? ಈ ಸ್ಥೂಲ ಶರೀರ. ಈ ಶರೀರದೊಳಗ ನೀನೇ ಅನಿದ್ದ ರೂಪದಿದ್ದೀಯಾ, ನೀನೇ ಪ್ರಥಮ ರೂಪದಿದ್ದೀಯಾ, ನೀನು ಸಂಕಷ್ಟ ರೂಪದಿದ್ದೀಯಾ, ಈ ವಾಹನದಲ್ಲಿ ನೀನೇ ಇದ್ದೀಯಾ ಅನ್ನೋ ಮಾನಸಿಕ ಚಿಂತನೆ ನನ್ನಲ್ಲಿ ಬಂದೋದಂಗೆಲ್ಲ ನನ್ನಲ್ಲಿರ್ತಕ್ಕಂಥ ತಮೋಗುಣ, ಮಮತೆಗಳು ದೂರ ಆಗ್ತಾ 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 ಅವಾಗ ನನಗೆ ಒಳಗಿನ ಊಟ ಮಾಡಬೇಕಾದ್ರೆ ತುತ್ತು ಹಾಕ್ತೀನಿ, ಕವಳೆ ಕವಳೆ ಗೋವಿಂದ ಅಂತ ತಗೋತೀನಿ. ಶ್ರೀ ಕೃಷ್ಣ ಪರಮಾತ್ಮ ಒಂದು ಕೂಸಿನ ರೂಪದಲ್ಲಿ ಬಂದು ನಾನು ಹಾಕ್ತಕ್ಕಂಥ ಅನ್ನವನ್ನ ತನ್ನ ಕೈಯಲ್ಲಿ ಕೈ ತುತ್ತಾಗಿ ತಗೊಂಡು ಹೋಗ್ತಾನೆ ಪರಮಾತ್ಮ. ಅಷ್ಟೇ ಅಲ್ಲ, ಅಲ್ಲಿ ಸಾವಿರಾರು ಜನ ಸ್ತ್ರೀ ಪುರುಷರಪ್ಪ ಮಡಿ ಮೇಲೆ ಉಟ್ಕೊಂಡು ಅವ್ರಿಗೆಲ್ಲರೂ ಸೀತ ಅದ್ಭುತವಾದ ಬಾಳೆಯಲ್ಲಿ ಊಟ ಹಾಕ್ತಕ್ಕಂಥ ರೂಪ. ನೀನು ಏನಂತ ಕೇಳ್ತೀಯೋ ಅದನ್ನ ತೋರಿಸ್ತಾನೆ ಪರಮಾತ್ಮ. ಎಲ್ಲ ದೇವತೆಗಳು ಅದಕ್ಕೆ ಕುತ್ಕೊಂಡಿರ್ತಾರೆ, ಕೃಷ್ಣನ ಪ್ರಸಾದಕ್ಕಾಗಿ ಕುತ್ಕೊಂಡಿರ್ತಾರೆ ಅಂತ ಹೇಳ್ತಾ ನಾವೇನಪ್ಪಾ ಅಂದ್ರ ಈ ಉಪಾಸನೆಯನ್ನು ಹಚ್ಕೊಂಡು ನಾವು ಮತ್ತೆ ಮುಂದೆ ಒಡೆ ನನ್ನ ಈ 4 ಮಾತುಗಳನ್ನ ಭಿಮೂರ್ತಿ ಅಂತಾರೆ ಕಿತಾಪತಿ ಮೂಢರಾಮಚಂದ್ರ ಸಮರ್ಪಣೋ ನಮ.
ಯಾಕಂದ್ರೆ ಆ ಆರು ದಳದ ಕಮಲದ ಬಗ್ಗೆ ಹೋಗ್ಬೇಕು, ಚತುರ್ ಕಮಲ ಬರ್ಬೇಕಂದ್ರೆ ಇನ್ನೂ 2 ದಿನ ಆಗ್ತದೆ. ಯಾಕಂದ್ರೆ ಇದು ಈ ಒಳಗಿನ ಸ್ವಲ್ಪ ಒಬ್ಬರಿಗಾದ್ರೂ ಅದು ಹೋದಂಗಿಲ್ಲ ನಾನು ಹೇಳ್ದ ಅಲ್ಲಿವ್ರಿಗೆ ಹೋಗ್ಬೇಕು. ಅಂದ್ರೆ ನೀರ್ ಹಾಕಿ ಒಂದು ತೆಗ್ಗು ತೋಡ್ಬೇಕಾದ್ರೆ ಏನಪ್ಪ, ಮೊದ್ಲು ಮೇಲಿನ ತೋಡ್ತಾರೆ, ಆಮೇಲೆ ಸ್ವಲ್ಪ ನೀರ್ ಹಾಕಿ ಬಿಡ್ತಾರೆ, ಮತ್ತೆ ತೋಡ್ತಾರೆ, ಆ ಮಣ್ಣು ತೆಗಿತಾರೆ, ಮತ್ತೆ ನೀರ್ ಹಾಕ್ತಾರೆ. ಹಂಗ ಈ ನೀರೆಂಬ ಜ್ಞಾನ ಚೂರ್ ಚೂರ್ ಹಾಕಿ ಏನಪ್ಪ ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ಅಜ್ಞಾನದ ಮೊಟ್ಟೆಯನ್ನ, ಮಣ್ಣನ್ನ ತೆಗೆದುಹಾಕಿ ಸುಜ್ಞಾನದ ಬೆಳೆಯನ್ನ ಈ ಎಲ್ಲ 15-20 ಜನರಲ್ಲಿ ನಿಮ್ಮಲ್ಲಿ ಆ ಬೆಳೆ ಬರಲಿ, ಅದನ್ನ ನೋಡೋ ಭಾಗ್ಯ ನನಗೆ ಸಿಗಲಿ ಅಂತ ನಾನು ಏನಪ್ಪ ನಿಮ್ಮೆಲ್ಲರಂತರ ಏನಿರ್ತಕ್ಕಂಥ ಭೀಮಮೂರ್ತಿಯಲ್ಲಿ ಪ್ರಾರ್ಥನಾ ಮಾಡ್ಕೋತೀನಿ. ಭಾರತೀಯ ರಮಣ ಮುಖ್ಯ ಪ್ರಾಣಿ ಕೃಷ್ಣಾರ್ಪಣ ವಸ್ತು. ಹರೇ ನಮ ಹರೇ ನಮ ಹರೇ ನಮ.